ಮೈಸೂರಿನ ಹುಣಸೂರು ಚಿನ್ನದಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ವಾರದ ಬಳಿಕ ಇಬ್ಬರು ಆರೋಪಿಗಳ ಬಂಧನ ಆಗಿದೆ. ಇಬ್ಬರು ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ಬಿಹಾರ ಮೂಲದ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಆರೋಪಿಗಳನ್ನ ಮೈಸೂರಿಗೆ ಕರೆತಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು 3 ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. 10 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನ ದೋಚಿದ್ದಂತಹ ಖದೀಮರು ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ದರೋಡೆಯನ್ನ ಮಾಡಿದ್ದು ಈ ಒಂದು ಗ್ಯಾಂಗ್ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟು 6 ಜನ ಇದ್ರು. ಆ 6 ಜನರಲ್ಲಿ ಈಗ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಈ ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿ ಇನ್ನ ಉಳಿದವರು ಎಲ್ಲಿ ಹೋದ್ರು, ಯಾವ ರೀತಿಯಾಗಿ ಪ್ಲಾನ್ ಆಗಿತ್ತು, ಎಷ್ಟು ದಿನಗಳಿಂದ ಪ್ಲಾನ್ಗಳನ್ನ ನೀವು ಮಾಡ್ಕೊಂಡಿದ್ರಿ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಮುಂದೆ ಇಟ್ಟು ವಿಚಾರಣೆಯನ್ನ ನಡೆಸಿ ಆ ನಂತರ ಈಗ ಏನು ಒಡವೆಗಳನ್ನ ಕದ್ದು ಎಸ್ಕೇಪ್ ಆಗಿದ್ರು ಆ ಒಡವೆಗಳು ಎಲ್ಲಿದ್ದಾವೆ, ಮತ್ತೆ ಏನು ಮಾಡಿದ್ರು, ಆ ಒಡವೆಗಳನ್ನ ಅವರ ಬಳಿಯೇ ಇಟ್ಕೊಂಡಿದ್ದಾರಾ ಅಥವಾ ಅದನ್ನ ಮಾರಾಟ ಮಾಡಿದ್ದಾರಾ, ಮಾರಾಟ ಮಾಡಿರೋದೇ ಆಗಿದ್ರೆ ಯಾರಿಗೆ ಮಾರಾಟ ಮಾಡಿದ್ದಾರೆ, ಯಾವ ಭಾಗದಲ್ಲಿ ಮಾರಾಟ ಮಾಡಿದ್ದಾರೆ, ಹೀಗೆ ತನಿಖೆಯನ್ನ ನಡೆಸಿ ಆ ನಂತರ ಅದನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಗನ್ನನ್ನ ಹಿಡ್ಕೊಂಡು ಬಂದು ಯಾವ ರೀತಿಯಾಗಿ ಹೆದರಿಸಿ ಬೆದರಿಸಿ ಅಲ್ಲಿ ಇದ್ದಂತಹ ಕೆಲಸಗಾರರನ್ನ ಯಾವ ರೀತಿಯಾಗಿ ಹೆದರಿಸಿ ಈ ಚಿನ್ನಾಭರಣಗಳನ್ನ ದೋಚಿ ಪರಾರಿಯಾಗಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ.